ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮುಂದುವರೆದಿದೆ ಐಷಾರಾಮಿ ಕಾರಿನ ದರ್ಬಾರ್. ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಡ್ರಿಫ್ಟಿಂಗ್ ಮಾಡಿದ್ದಾರೆ ಪುಂಡರು. ಲ್ಯಾಂಬೋರ್ಗಿನಿ ಕಾರಿನಿಂದ ವೃತ್ತಾಕಾರದ ಡ್ರಿಫ್ಟಿಂಗ್ ಸ್ಟಂಟ್ ಮಾಡಿದ್ದಾರೆ. ಇದನ್ನೆಲ್ಲ ಪೊಲೀಸ್ನವರು ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ. ಆದರೂ ಕೂಡ ಅಲ್ಲಿ ಇಲ್ಲಿ ಇಂಥ ಒಂದೊಂದಿಷ್ಟು ಪ್ರಕರಣಗಳು ಬಯಲಿಗೆ ಬರ್ತಾನೆ ಇದಾವೆ ನೋಡಿ. ಲ್ಯಾಂಬೋರ್ಗಿನಿ ಕಾರಿನಿಂದ ವೃತ್ತಾಕಾರದ ಡ್ರಿಫ್ಟಿಂಗ್ ಸ್ಟಂಟ್ ಮಾಡಿದ್ದಾರೆ. CCTV ಕಣ್ಗಾವಲಿನಲ್ಲೇ ಐಷಾರಾಮಿ ಕಾರು ಚಾಲಕ ಸ್ಟಂಟ್ ಮಾಡಿದ್ದಾನೆ. ಕಾರನ್ನ ನಡು ರಸ್ತೆಯಲ್ಲಿ ಡ್ರಿಫ್ಟಿಂಗ್ ಮಾಡಿ ಎಸ್ಕೇಪ್ ಆಗಿದ್ದಾನೆ ಕಾರು ಚಾಲಕ. ನೋಡಿ, ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಡ್ರಿಫ್ಟಿಂಗ್ ಮಾಡಿರೋದಿದು. ಅಕಸ್ಮಾತ್ ಆಗಿ ಅಲ್ಲಿ ಯಾವುದಾದ್ರೂ ಸರ್ಕಲ್, ಅದು ಯಾವುದಾದ್ರೂ ಬೈಕೋ ಬೇರೆ ಬೇರೆ ಕಾರ್ಗಳೇನಾದ್ರೂ ಬಂದಿದ್ರೆ ಕತೆ ಏನು? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್. ಯಾವಾಗ ಆಗಿರೋದು ಇದು? ಜೊತೆಗೆ ಆ ಕಾರು ಯಾರಿಗೆ ಸಂಬಂಧಪಟ್ಟಿದ್ದು, ಯಾರು ಆ ಮಾಲೀಕ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ರಾಮ್, ಏನಂದ್ರೆ ಇವತ್ತು ಬೆಳಗ್ಗಿನ ಜಾವ 2 ಗಂಟೆಯಿಂದ 3 ಗಂಟೆ ಒಳಗೆ ಆಗಿರುವಂತಹ ಘಟನೆ ಅಂತ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಕಬ್ಬನ್ ಪಾರ್ಕ್ ಮುಖ್ಯ ಸರ್ಕಲ್ ಅಂತ ಹೇಳ್ಬೋದು, ಅನಿಲ್ ಕುಂಬ್ಳೆ ಸರ್ಕಲ್. ಅಲ್ಲಿ ಬಂದಂತಹ ಐಷಾರಾಮಿ ಕಾರ್ನಲ್ಲಿ ಬಂದಂತಹ ಒಬ್ಬ ಪುಂಡ ಅಂತಾನೆ ಹೇಳ್ಬೋದು. ಆತ ಅಲ್ಲಿ ಡ್ರಿಫ್ಟ್ ಅನ್ನ ಮಾಡಿದ್ದಾನೆ. ಈ ಡ್ರಿಫ್ಟ್ ಮಾಡುವಂತದ್ದು ಮತ್ತೆ ಅತಿವೇಗವಾಗಿ ಹೋಗುವಂತದ್ದು ಎಲ್ಲವೂ ಕೂಡ ಕಾನೂನು ಬಾಹಿರ ಆಗಿರುತ್ತೆ, ಸಂಚಾರಿ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಿನ್ನೆ ಅಂದ್ರೆ ಇವತ್ತು ಬೆಳಗಿನ ಜಾವ ಅದು ಆಗಿರೋದ್ರಿಂದಾಗಿ ಆ ಒಂದು ಸಂದರ್ಭದಲ್ಲೂ ಕೂಡ ಅಲ್ಲಿ ಇದ್ದಂತ ಕೆಲ ಸ್ಥಳೀಯರು ಏನಿದ್ರೆ ಅವರು ಈಗಾಗಲೇ ಅದನ್ನ ವಿಡಿಯೋ ಮಾಡ್ಕೊಂಡಿರುವಂತದ್ದು. ಆ ಒಂದು ವಿಡಿಯೋ ಕೂಡ ಈಗಾಗಲೇ ಸಾಕಷ್ಟು ವೈರಲ್ ಕೂಡ ಆಗ್ತಿರುವಂತದ್ದು. ಈ ಒಂದು ವಿಚಾರ ಈಗಾಗಲೇ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರ ಗಮನಕ್ಕೂ ಕೂಡ ಬಂದಿದೆ. ಈಗಾಗಲೇ ಅವರನ್ನು ಕೂಡ ಟ್ರ್ಯಾಕ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಅಂದ್ರೆ ಅಜಾಗರೂಕತೆ ಡ್ರೈವಿಂಗ್ ಆಗಿರ್ಬೋದು, ಮತ್ತೆ ಅಲ್ಲಿರುವಂತ ವಾಹನ ಸವಾರರಿಗೆ ಏನೋ ಅಡ್ಡಿಪಡಿಸುವಂತದ್ದು ಮತ್ತೆ ಭಯ ಹುಟ್ಟಿಸುವಂತ ರೀತಿಯಲ್ಲೂ ಕೂಡ ಇವರು ಡ್ರಿಫ್ಟಿಂಗ್ ಮಾಡಿದ್ದಾರೆ. ಜೊತೆಗೆ ಓವರ್ ಸ್ಪೀಡ್ ಆಗು ಕೂಡ ಹೋಗಿದ್ದಾರೆ ಅಂತಾನು ಕೂಡ ಈಗಾಗಲೇ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಕೂಡ ಈಗಾಗಲೇ CCTV ಮತ್ತೆ ಅಲ್ಲಿರುವಂತ ಸಿಕ್ಕಿರುವಂತ ಕೆಲವೊಂದು ವಿಡಿಯೋಸ್ ಮತ್ತೆ ಫೋಟೋಸ್ ಅಲ್ಲಿ ಆ ಒಂದು ಕಾರ್ನ ನಂಬರ್ ಪ್ಲೇಟ್ ಅನ್ನು ಕೂಡ ಆಧರಿಸಿ ಯಾರ ಓನರ್ಶಿಪ್ ನಲ್ಲಿದೆ ಮತ್ತೆ ಯಾರು ಆ ರೀತಿಯಾಗಿ ಏನೋ ಅಜಾಗರೂಕತೆಯಿಂದ ಚಾಲನೆ ಮಾಡಿದ್ದು ಇದೆಲ್ಲವನ್ನು ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಇನ್ನು ಆತನಿಗೂ ಕೂಡ ನೋಟಿಸ್ ಕೊಡಿಸಿ ಕಳಿಸುವಂತ ಎಲ್ಲ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ. ಅಷ್ಟೇ ಅಲ್ಲದೆ ಮತ್ತೆ ಫೈನ್ ಹಾಕುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಈಗಾಗಲೇ ಸದ್ಯಕ್ಕೆ ಆ ಗಾಡಿಯ ನಂಬರ್ ಕೂಡ ಈಗಾಗಲೇ ಸಿಕ್ಕಿದೆ. ಆದ್ರೆ ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಕೂಲಂಕುಷವಾದಂತಹ ಪರಿಶೀಲನೆಗೆ ಸಹ ಮುಂದಾಗಿ ಪ್ರಕರಣವನ್ನು ಕೂಡ ದಾಖಲನ್ನ ಮಾಡ್ಕೊಂಡಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.